ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸು ಜಯ ಮಲ್ನಾಡ್ ಕುಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ. ನೋಡಿ, ಈ ಥರ ಕಾಯಿಗಳನ್ನೆಲ್ಲ ಹೇಗೆ ಹಣ್ಕಾಯಿ ಮಾಡಿಸಿರ್ತೀವಲ್ಲ ದೇವರಿಗೆ, ಕಾರ್ತಿಕ್ ಮಾಸದಲ್ಲೆಲ್ಲ ಹಣ್ಕಾಯಿ ಮಾಡಿಸಿರೋಂಥ ಕಾಯಿಗಳನ್ನಿದು ಚೆನ್ನಾಗಿ ಒಣಸಿದ್ದೀನಿ ನಾನು. ಚೆನ್ನಾಗಿ ಬಿಸಿಲಿಗೆ ಒಣಗಿದೆ. ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಕೊಬ್ಬರಿ ಮಿಠಾಯಿ ಮಾಡಿದೆ, ಏನೇನೋ ಮಾಡಿದೆ, ಆದರೂ ಖಾಲಿ ಆಗಲಿಲ್ಲ. ಸುಮಾರು ಹೊಡ್ಸಿದ್ವಿ ದೇವಸ್ಥಾನಗಳಿಗೆಲ್ಲನೇ. ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಈ ಥರ ಎಣ್ಣೆ ಮಾಡಿಸ್ತಾ ಇದ್ದೀನಿ. ನೋಡಿ, ಈ ಥರ ಕಟ್ ಮಾಡಿಬಿಟ್ಟು ಎಲ್ಲ ತೊಗೊಂಡೋಗಿ ಮಿಲ್ಲಿಗೆ ಕೊಟ್ಟು ಎಣ್ಣೆ ಮಾಡಿಸಿದ್ದೀನಿ. 1 kg ಎಣ್ಣೆ ಮಾಡಿಸ್ಲಿಕ್ಕೆ ಕಾಯಿಗೆ 1 kg ಕೊಬ್ಬರಿ ಇದ್ದರೆ ನಮಗೆ 20 ರೂಪಾಯಿ ಅಂತ ಹೇಳ್ತಾರೆ. ನಂದು 2.5 kg ಇತ್ತು, 2.25 kg ಇತ್ತು. ಅದರಲ್ಲಿ ನನಗೆ 1.25 kg ಎಣ್ಣೆ ಸಿಕ್ಕಿದೆ. ಮನೆಯಲ್ಲೇ ಇದ್ದಿದ್ದು ಒಂದು ಬಾಟ್ಲಿ ತೊಗೊಂಡೋಗಿದ್ದೆ ಅಷ್ಟೇ. ನೋಡಿ ಇಷ್ಟು ಎಣ್ಣೆ ಸಿಕ್ಕಿದೆ. ಇದನ್ನು ಬಿಸಿಲಿಗೆ ಇಡಬೇಕು. ನಾನು ಬಿಸಿಲಿಗಿಟ್ಟಿಲ್ಲ. ಬಿಸಿಲಿಗಿಟ್ಟ ಮೇಲೆ ನಾನು ನಿಮಗೆ ತೋರಿಸಲಿಲ್ಲ. ಬಿಸಿಲಿಗಿಟ್ಟರೆ ಇದು ಕಲರ್ ಇನ್ನೂ ಚೇಂಜ್ ಆಗುತ್ತೆ. ತುಂಬ ಚೆನ್ನಾಗಿ ಘಮ ಘಮ ಅಂತಿತ್ತು. ನೋಡಿ ಎಷ್ಟು ಫ್ರೀಯಾಗಿ ಎಣ್ಣೆ ಸಿಕ್ತು ನಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ಎಣ್ಣೆ. ನೋಡಿ, ಅವರು ಮತ್ತೆ ನಮ್ಗೆ ಏನು ಮಾಡ್ತಾರೆ ಅಂದರೆ, ನೋಡಿ ಮನೆಯಲ್ಲೇ ಇದನ್ನು ಒಂದು ಬಾಟ್ಲಿ ತೊಗೊಂಡೋದ್ರೆ ಆಯಿತು, ಮತ್ತು ಮನೆಯಲ್ಲೇ ಕೊಬ್ಬರಿ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ. ನೋಡಿ, ಈ ಥರ ಹಿಂಡಿನೂ ನಮಗೆ ವಾಪಸ್ ಕೊಟ್ಟರು ಅವರು. ನಮಗೆ ಬೇಕು ಅಂದರೆ ವಾಪಸ್ ಕೊಡ್ತಾರೆ, ಬೇಡ ಅಂದರೆ ಅವರೇ ದುಡ್ಡು ಕೊಟ್ಟು ತೊಗೊತಾರೆ. ಆವಾಗ ಎಣ್ಣೆ ನಮಗೆ ಫ್ರೀ ಆಗುತ್ತೆ. ನೋಡಿ, ಹಿಂಡಿಯಿಂದನೂ ನಮಗೆ ಗಿಡಕ್ಕೆ ಹಾಕ್ಬೋದು, ನಾವು ಹಸುಗಳಿಗೆ ಹಾಕ್ಬೋದು, ಇದನ್ನು ಚಟ್ನಿ ಪುಡಿ ಮಾಡ್ಕೊಂಡು ತಿನ್ಬೋದು. ಅದಕ್ಕೋಸ್ಕರ ನಾನು ಹಿಂಡಿನ ಇಸ್ಕೊಂಬಂದಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ಯಾಮಿಲಿಗೆ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೋಡಿ ಹೇಗಿದೆ ಅಲ್ವಾ, ಎಷ್ಟು ಈಸಿಯಾಗಿ. ಬಾಯ್ ಬಾಯ್ ಫ್ರೆಂಡ್ಸ್.